ವೀಕ್ಷಕರ ಯೋಚನೆ ಮಾಡಿ, ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಭ್ರಷ್ಟರು, ಈ ದುಷ್ಟರು ಸರಿಯಾದ ಆಳ್ವಿಕೆನ ಮಾಡೋದಕ್ಕೆ ಅಥವಾ ಆಡಳಿತನ ಕೊಡೋದಕ್ಕೆ, ಜನರ ಕಷ್ಟ ಸುಖಗಳನ್ನ ಕೇಳೋದಕ್ಕಲ್ಲ ಇವ್ರು ಇರೋದು. ಇವರು ಕೊಲೆಗಡಕರನ್ನ ರಕ್ಷಣೆ ಮಾಡೋದಕ್ಕೆ ಈ ಸರ್ಕಾರ ಇರೋದು. ಎಕ್ಸ್ಪೆಷಲಿ ಸಿದ್ದರಾಮಯ್ಯನವ್ರ ಸರ್ಕಾರ. ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇವಲ ಯೋಗೇಶ್ ಗೌಡ ಒಬ್ಬರ ಕೊಲೆ ಅಲ್ಲ, DYSP ಗಣಪತಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರ ಆರೋಪ ಪಟ್ಟಿನ ಡೆತ್ ನೋಟಲ್ಲಿ ಬರೆದಿದ್ರು. ಶಿಕ್ಷೆ ಆಗ್ಲಿಲ್ಲ ಯಾರಿಗೂನುವೆ, ಎಲ್ಲ ಖುಲಾಸೆ. DK ರವಿ, ಅದರಿಂದನೂ ಕೂಡ ಸಾಕಷ್ಟು ಗುಮಾನಿಗಳು ಓಡಾಡ್ತಿದ್ವು. ಆವಲ್ ಬೈಸಂದ್ರದಲ್ಲಿ ಆ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಮುಸಲ್ಮಾನ್ ಪುಂಡ್ರುಗಳು ಬೆಂಕಿ ಹಚ್ಚಿದ್ರು. ಆ ಕೇಸ್ ಇವತ್ತು ಏನಾಯ್ತು ಅಂತ ಗೊತ್ತಿಲ್ಲ. ಒಬ್ಬ ವ್ಯಕ್ತಿಗೆ ಶ್ರೀಮಂತಿಕೆ, ಹಣಬಲ, ತೋಳ್ಬಲ, ರಾಜಕೀಯ ಬಲ, ಸಮುದಾಯದ ಒಂದು ಬಲ ಸಿಕ್ಕಿದ್ರೆ ಏನಾಗ್ತಾರೆ ಅಂದ್ರೆ, ಒಂದು ಒಳ್ಳೆ ಉದಾಹರಣೆ ವಿನಯ್ ಕುಲಕರ್ಣಿ. ಒಂದು ವ್ಯಕ್ತಿಯನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸುವ ಮಟ್ಟಕ್ಕೆ ಈ ವ್ಯಕ್ತಿ ಬೆಳೆದಿದ್ದಾನೆ ಅಂದ್ರೆ ನೀವು ಯೋಚನೆ ಮಾಡಿ, ಈ ವ್ಯಕ್ತಿ ರಾಜಕಾರಣಿನ ಅಥವಾ ಬೇರೆ ಏನಾದರೂ ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ ಬಿಡ್ತೀನಿ, ನೀವೇನಾದರೂ ಸೇರಿಸ್ಕೊಳ್ಳಿ. ಇದೇ ಡಾಕ್ಟರ್ ಪರಮೇಶ್ವರ್ ಅವರು ಅವತ್ತೂ ಕೂಡ 2016ರಲ್ಲೂ ಕೂಡ ಅವರೇ ಹೋಮ್ ಮಿನಿಸ್ಟರ್ ಆಗಿದ್ರು. ಕೇವಲ ಕೊಲೆ ಆಗಿ 1.5-2 ಗಂಟೆ ಸಮಯದಲ್ಲಿ ಇದೊಂದು ಜಮೀನಿನ ವ್ಯಾಜ್ಯಕ್ಕೆ ಆಗಿರೋ ಕೊಲೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ. ಈ ಸ್ಟೇಟ್ಮೆಂಟ್ ಮಾಡೋವಾಗ ನೀವು ಗಮನಿಸ್ಬೋದು, ಆ ವಿಜುವಲ್ಸು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಅವರ ಹಿಂದೆ ವಿನಯ್ ಕುಲಕರ್ಣಿ ನಿಂತಿದ್ದಾರೆ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಆ ಒಂದು ಕೊಲೆ ಕೇಸನ್ನು CBIಗಾಗಲಿ ಅಥವಾ CODಗಾಗಲಿ ವಹಿಸೋದಿಲ್ಲ. ಆ ಕುಟುಂಬದವರು ನಮಗೆ ನ್ಯಾಯ ಬೇಕು, ದಯವಿಟ್ಟು ನೀವು ಇದನ್ನು CODಗಾದರೂ ಕೊಡಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಕರ್ನಾಟಕ ಪೊಲೀಸ್ಗೆ ಈ ದೇಶದಲ್ಲಿ ಅವ್ರದ್ದೇ ಆದಂತಹ ಒಂದು ಹೆಸರಿದೆ. ಆದರೆ ಇವತ್ತು ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ನೋಡಿದ್ರೆ ಇಡೀ ಪೊಲೀಸ್ ಇಲಾಖೆನೇ ತಲೆ ಬಗ್ಗಿಸ್ಬೇಕು ಅಂತ ಒಂದು ಹಲಾಲ್ ಕೋರ್ ಕೆಲಸನ ಆವಾಗ ಯಾರೋ ಧಾರವಾಡದಲ್ಲಿ ಪೊಲೀಸ್ನವ್ರು ಇದ್ರಲ್ಲ, ಈ ಪೊಲೀಸ್ನವ್ರು ಮಾಡಿದ್ದಾರೆ. ಇದರಲ್ಲಿ ಕಮಿಷನರ್ ಕೂಡ ಇದ್ದಾರೆ ಅಂದರೆ ನಿಮ್ಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ನನ್ನ ಸರಿಸಮನಾಗಿ ಬೆಳೀತಿದ್ದಾನೆ ಅಂದರೆ ನಿಮ್ಗಳಿಗೆ ತಾಕತ್ತಿದ್ರೆ ರಾಜಕೀಯವಾಗಿ ಎದುರಿಸ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ಸುಪಾರಿ ಕೊಟ್ಟು ಕೊಲೆ ಮಾಡೋದು ಅಂದ್ರೆ ಏನ್ರಿ ಇದು? ಒಬ್ಬ ನಿಷ್ಠಾವಂತ ಅಧಿಕಾರಿಗಳು ಏನಾದರೂ ತನಿಖೆಯನ್ನು ಕೈಗೆತ್ತಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ವಿನಯ್ ಕುಲಕರ್ಣಿ ಅವರ ಪ್ರಕರಣ ನಿಮಗೆಲ್ಲಾನು ಕೂಡ ಎಚ್ಚರಿಕೆಯ ಗಂಟೆ ಆಗಬೇಕು. ಇದರಲ್ಲಿ ಇನ್ನೂ ಕೂಡ 1-2 ಜನನ್ನ CBIನವರು ಸೇರಿಸಬೇಕಾಗಿತ್ತು. ಹೌದು ವೀಕ್ಷಕರೇ, ಸೇರಿಸಬೇಕಾಗಿತ್ತು. ಯಾರನ್ನ ಅಂದ್ರೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವ್ರನ್ನ, ಆಮೇಲೆ ಆಗಿನ ಗೃಹ ಸಚಿವರು ಮತ್ತು ಈಗಿನ ಗೃಹ ಸಚಿವರು ಯಾರಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು, ಅವರಿಬ್ಬರನ್ನೂ ಕೂಡ ಸೇರಿಸಬೇಕಾಗಿತ್ತು. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ವೆಚ್ಚಕ್ಕೆ ಒನ್ನಿರಲು, ಬೆಚ್ಚನೆಯ ಮನೆ ಇರಲು, ಇಚ್ಛೆಯನ್ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ ಅಂತ ತುಂಬ ಸುಂದರವಾಗಿ ಸರ್ವಜ್ಞ ಹೇಳ್ತಾರೆ. ಇದೇ ರೀತಿ ಬದುಕಿದ್ದಿದ್ರೆ ಬಹುಶಃ ಇವತ್ತು ಈ ವಿಚಾರ ಮಾತಾಡೋ ಅಗತ್ಯ ಇರಲಿಲ್ಲ. ಒಬ್ಬ ಉದಯೋನ್ಮುಖ ರಾಜಕಾರಣಿಯನ್ನ ಕೊಲೆ ಮಾಡಿಸುವುದರ ಮೂಲಕ ಆ ಇಡೀ ಕುಟುಂಬನ ಸರ್ವನಾಶ ಮಾಡಿ ಅವರನ್ನ ಬೀದಿಗೆ ತಂದು ನಿಲ್ಲಿಸೋದರ ಮುಖಾಂತರ ಒಬ್ಬ ವ್ಯಕ್ತಿ ಇವತ್ತು ಸುದ್ದಿಯಾಗಿದ್ದಾನೆ. ವೀಕ್ಷಕರೇ, ಇವತ್ತಿನ ನಮ್ಮ ಕಥೆಯ ಖಳನಾಯಕ ಕೊಲೆಗಾರ ವಿನಯ್ ಕುಲಕರ್ಣಿ, ಕಾಂಗ್ರೆಸ್ಸಿನ ಮಾಜಿ ಮಂತ್ರಿ ಹಾಗೂ ಹಾಲಿ ಶಾಸಕ, ಧಾರವಾಡದ್ದು ಶಾಸಕ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಒಬ್ಬ ವ್ಯಕ್ತಿಗೆ ಶ್ರೀಮಂತಿಕೆ, ಹಣಬಲ, ತೋಳ್ಬಲ, ರಾಜಕೀಯ ಬಲ, ಸಮುದಾಯದ ಒಂದು ಬಲ ಸಿಕ್ಕಿದ್ರೆ ಏನಾಗ್ತಾರೆ ಅಂದರೆ ಅದು ವಿನಯ್ ಕುಲಕರ್ಣಿ ಆಗ್ತಾರೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ವಿನಯ್ ಕುಲಕರ್ಣಿ. ಇದ್ರ ಜೊತೆಯಲ್ಲಿ ತುಂಬ ಸಣ್ಣ ವಯಸ್ಸಿಗೆ ಅಧಿಕಾರ ಸಿಕ್ತಲ್ವಾ, ಇದ್ರ ಅಮಲು ಒಂದು ವ್ಯಕ್ತಿಯನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಿಸುವ ಮಟ್ಟಕ್ಕೆ ಈ ವ್ಯಕ್ತಿ ಬೆಳೆದಿದ್ದಾನೆ ಅಂದರೆ ನೀವು ಯೋಚನೆ ಮಾಡಿ, ಈ ವ್ಯಕ್ತಿ ರಾಜಕಾರಣಿನ ಅಥವಾ ಬೇರೆ ಏನಾದರೂ ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ ಬಿಡ್ತೀನಿ, ನೀವೇನಾದರೂ ಸೇರಿಸ್ಕೊಳ್ಳಿ. ವೀಕ್ಷಕರ, ನಾವು ಇದನ್ನು ಸ್ವಲ್ಪ ಹಿಂದೆ ಹೋಗಿ ನೋಡೋದಾದರೆ ನೋಡಿ, 2016ರಲ್ಲಿ ಈ ಒಂದು ಸುಪಾರಿ ಕೊಲೆನ ಮಾಡಿಸ್ತಾರೆ ವಿನಯ್ ಕುಲಕರ್ಣಿ ಅವರು. ಅವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನಡೀತಿರುತ್ತೆ.
ಅವತ್ತಿನ ದಿವಸ ಏನಾಯಿತು, ಕೊಲೆಗೆ ಹಿಂದಿನ ದಿನನೂ ಕೂಡ ಯೋಗೇಶ್ ಗೌಡ ಅವರಿಗೆ ಒಂದು ಪತ್ರ ತಲುಪುತ್ತೆ. ಏನಿರುತ್ತೆ ಆ ಪತ್ರದಲ್ಲಿ ಅಂದರೆ, ವಿನಯ್ ಕುಲಕರ್ಣಿಯವರು ನಿಮ್ಮನ್ನ ಕೊಲೆ ಮಾಡಿಸ್ತಾರೆ, ನೀವು ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಪತ್ರ ಯೋಗೇಶ್ ಗೌಡ ಅವರ ಕೈ ಸೇರುತ್ತೆ. ಯೋಗೇಶ್ ಗೌಡ ಅವರು ಮತ್ತು ಅವರ ಕುಟುಂಬದವರು ಈ ಪತ್ರನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸವ್ರಿಗೂ ಕೂಡ ಇದ್ರ ಮಾಹಿತಿನ ಕೊಡ್ತಾರೆ. ಆದರೆ ಪೊಲೀಸ್ನವರು ಯಾವುದೇ ರೀತಿಯ ಕ್ರಮನ ಜರುಗಿಸೋದಿಲ್ಲ. ಇದು ಆದ ಮರುದಿನಕ್ಕೆ ಈ ಕೊಲೆ ನಡೆಯುತ್ತೆ. ಬೆಳಗಿನ ಜಾವ ಸರಿಸುಮಾರು ಒಂದು 6:30, 7 ಗಂಟೆ ಸುಮಾರಿಗೆ ಈ ಒಂದು ಕೊಲೆ ನಡೆಯುತ್ತೆ. ಈ ಕೊಲೆ ನಡೆದು 1.5-2 ತಾಸಿನ ಒಳಗಡೆ ಇವತ್ತಿನ ಹೋಮ್ ಮಿನಿಸ್ಟರ್ ಇದಾರಲ್ವಾ ಡಾಕ್ಟರ್ ಪರಮೇಶ್ವರ್ ಅವರು, ಇದೇ ಡಾಕ್ಟರ್ ಪರಮೇಶ್ವರ್ ಅವರು ಅವತ್ತೂ ಕೂಡ 2016ರಲ್ಲೂ ಕೂಡ ಅವರೇ ಹೋಮ್ ಮಿನಿಸ್ಟರ್ ಆಗಿದ್ದರು. ಈ ಹೋಮ್ ಮಿನಿಸ್ಟ್ರು ಏನು ಕೇಳಿದ್ರು ನನಗೆ ಗೊತ್ತಿಲ್ಲ, ಕೇಳ್ಕೊಂಡು ಹೇಳ್ತೀನಿ, ಆಮೇಲೆ ಹೇಳ್ತೀನಿ ಅಂತ ಹೇಳೋ ಹೋಮ್ ಮಿನಿಸ್ಟ್ರು ಅವತ್ತಿನ ದಿವಸ ಕೇವಲ ಕೊಲೆ ಆಗಿ 1.5-2 ಗಂಟೆ ಸಮಯದಲ್ಲಿ ಇದೊಂದು ಜಮೀನಿನ ವ್ಯಾಜ್ಯಕ್ಕೆ ಆಗಿರೋ ಕೊಲೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ. ಈ ಸ್ಟೇಟ್ಮೆಂಟ್ ಮಾಡುವಾಗ ನೀವು ಗಮನಿಸ್ಬೋದು, ಆ ವಿಜುವಲ್ಸ್ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಅವರ ಹಿಂದೆ ವಿನಯ್ ಕುಲಕರ್ಣಿ ನಿಂತಿದ್ದಾರೆ. ಹೌದು, ಅದ್ರ ಹಿಂದೆ ವಿನಯ್ ಕುಲಕರ್ಣಿ ನಿಂತಿದ್ದಾರೆ. ಇಲ್ಲಿ ಏನಪ್ಪ ನಾವು ಯೋಚನೆ ಮಾಡಬೇಕಾಗಿರೋದು ಅಂದರೆ, ನೋಡಿ, ಇವತ್ತು ವಿನಯ್ ಕುಲಕರ್ಣಿ ಅಂಡ್ ಅದರ್ಸ್ ಒಟ್ಟಾರೆಯಾಗಿ 17 ಜನಕ್ಕೆ ಇವತ್ತು ಶಿಕ್ಷೆ ಆಗಿದೆ. ಅದರಲ್ಲಿ 16 ಜನಕ್ಕೆ ಜೀವಾವಧಿ ಆಗಿದೆ. ಮತ್ತೆ ಒಬ್ಬ ಪೊಲೀಸ್ ಅಧಿಕಾರಿ ಯಾರು ಈ ವಿನಯ್ ಕುಲಕರ್ಣಿಯವರ ಬೂಟನ್ನ ನೆಕ್ಕಿ ಆ ವಿನಯ್ ಕುಲಕರ್ಣಿ ಏನು ಹೇಳಿದ್ರು ಆ ಕೆಲಸನ ಮಾಡಿ ಇಡೀ ಈ ಒಂದು ಕೊಲೆಯ ಒಂದು ಕೇಸ್ ಏನಿದೆ, ಈ ಕೇಸನ್ನ ಹಳ್ಳ ಹಿಡಿಸಿ ಮೋರಿಯಾಗ ಮುಚ್ಚಾಕಿದ್ನಲ್ಲ, ಅದೇ ಪೊಲೀಸ್ ಅಧಿಕಾರಿಗೆ 7 ವರ್ಷ ಶಿಕ್ಷೆ ಮತ್ತು 30,000 ದಂಡನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಾನಿಲ್ಲಿ ನನ್ನನ್ನು ಕೇಳಿದ್ರೆ ಇಲ್ಲಿ ನಾನು ಹೇಳೋದು ಕೇವಲ ಇಷ್ಟೇ ಅಲ್ಲ, ಇದರಲ್ಲಿ ಇನ್ನೂ ಕೂಡ 1-2 ಜನನ್ನ CBIನವರು ಸೇರಿಸಬೇಕಾಗಿತ್ತು. ಹೌದು ವೀಕ್ಷಕರೇ, ಸೇರಿಸಬೇಕಾಗಿತ್ತು. ಯಾರನ್ನ ಅಂದ್ರೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವ್ರನ್ನ ಆ ಒಂದು ಏನು ಕೊಲೆ ಕೇಸ್ ಇದೆಯಲ್ಲ ಅದ್ರಲ್ಲಿ ಅವರನ್ನು ಕೂಡ ಭಾಗಿ ಮಾಡಬೇಕಾಗಿತ್ತು. ಆಮೇಲೆ ಆಗಿನ ಗೃಹ ಸಚಿವರು ಮತ್ತು ಈಗಿನ ಗೃಹ ಸಚಿವರು ಯಾರಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು, ಅವರಿಬ್ಬರನ್ನು ಕೂಡ ಸೇರಿಸಬೇಕಾಗಿತ್ತು. ಏನಕ್ಕೆ ನಾನು ಇದನ್ನ ಹೇಳ್ತಿದ್ದೀನಿ, ಇವರಿಬ್ಬರನ್ನು ಸೇರಿಸಬೇಕಾಗಿತ್ತು, ಮತ್ತೆ ಇವರನ್ನು ಅರೆಸ್ಟ್ ಕೂಡ ಮಾಡಬೇಕಾಗಿತ್ತು. ಇವ್ರಿಗೂ ಕೂಡ ಶಿಕ್ಷೆ ಆಗ್ಬೇಕಾಗಿತ್ತು. ಏನಕ್ಕೆ ಅಂದ್ರೆ ನೋಡಿ, ನಾವು ಈ ಒಂದು ಕೇಸ್ ಏನಿದೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅವತ್ತು ಏನು ಈ ಕೊಲೆ ನಡೀತಲ್ಲ, ಈ ಕೊಲೆ ನಡೆದಿದ್ದು ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಮತ್ತೆ ಆಗಿನ ಮಂತ್ರಿ ವಿನಯ್ ಕುಲಕರ್ಣಿ ಅವರೇ ಖುದ್ದಾಗಿ ಇದನ್ನ ಪ್ಲಾನ್ ಮಾಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದನ್ನ ಹೇಗೆ ಕೊಲೆ ಮಾಡಬೇಕು ಮತ್ತೆ ಈ ಕೊಲೆ ಆದ್ಮೇಲೆ ಇದನ್ನ ಹೇಗೆ ಮುಚ್ಚಾಕ್ಬೇಕು ಅನ್ನೋದನ್ನ ತುಂಬಾ ಸವಿಸ್ತಾರವಾಗಿ ಚರ್ಚೆ ಮಾಡಿ ಆನಂತರ ಇದನ್ನ ಅಟೆಂಪ್ಟ್ ಮಾಡಿದ್ದಾರೆ. ಇದು ಗೃಹ ಸಚಿವರು ಗೊತ್ತಿರಲಿಲ್ವಾ? ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಿತ್ತು ಅಂತ ಕಾಣುತ್ತೆ. ಏನಕ್ಕೆ ಅಂದ್ರೆ ಗೃಹ ಸಚಿವರು ಕೊಲೆ ಆದ ಈ 1.5-2 ಗಂಟೆನಲ್ಲಿ ಇದೊಂದು ಆಸ್ತಿ ವಿಚಾರಕ್ಕೆ ಆದ ಕೊಲೆ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ಅದ್ರ ಹಿಂದೆ ವಿನಯ್ ಕುಲಕರ್ಣಿ ಅವರು ಇರ್ತಾರೆ. ಆ ಕಾರಣಕ್ಕೋಸ್ಕರ ನಮಗೆ ಅನುಮಾನ ಬರ್ತಿದೆ ಯಾಕೆ ಇದರಲ್ಲಿ CBIನವರು ಆಗಿನ ಗೃಹ ಸಚಿವರನ್ನ ಬಿಟ್ಬಿಟ್ರು ಅಂತ. ಮತ್ತೆ ಮುಖ್ಯಮಂತ್ರಿಗಳನ್ನ ತಗೊಂಡಿದ್ದೀವಿ. ಮುಖ್ಯಮಂತ್ರಿಗಳ ವಿಚಾರ ಬರೋದಾದ್ರೆ ಯಾರು ಕೊಲೆ ಆಗಿದ್ರು ಯೋಗೇಶ್ ಗೌಡ ಅವರ ಕುಟುಂಬದವರು ಮುಖ್ಯಮಂತ್ರಿಗಳ ಹತ್ರ, ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಹಲ್ಲು ಹೊತ್ಕೊಳ್ತಾರೆ. ಧಾರವಾಡದ ಪೊಲೀಸ್ನವರು ಈ ಕೇಸಲ್ಲಿ ನಮಗೆ ನ್ಯಾಯ ಸಿಗ್ತಿಲ್ಲ, ಅನ್ಯಾಯ ಮಾಡ್ತಿದ್ದಾರೆ, ದಯವಿಟ್ಟು ಇದನ್ನ CBIಗೆ ವಹಿಸಿ ಅಥವಾ CIDಗೆ ವಹಿಸಿ ಅಂತ ಹೇಳ್ಬಿಟ್ಟು ಹೌಲು ಹೊತ್ಕೊಳ್ತಾರೆ. ಆದ್ರೆ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಆ ಒಂದು ಕೊಲೆ ಕೇಸನ್ನ CBIಗಾಗ್ಲಿ ಅಥವಾ CIDಗಾಗ್ಲಿ ವಹಿಸೋದಿಲ್ಲ. ಲೋಕಲ್ ಪೊಲೀಸ್ ಅವ್ರಿಗೂ CIDಗೂ ಏನು ವ್ಯತ್ಯಾಸ ಇಲ್ಲ, ಇಬ್ರು ಒಂದೇ, ರಾಜ್ಯ ಸರ್ಕಾರದ ಕೆಳಗಡೆ ಕೆಲಸ ಮಾಡೋರೆ ಅವರು. ಆದ್ರೂ ಕೂಡ ಆ ಕುಟುಂಬದವರು ನಮಗೆ ನ್ಯಾಯ ಬೇಕು, ದಯವಿಟ್ಟು ನೀವು ಇದನ್ನ CIDಗಾದ್ರೂ ಕೊಡಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಆ ಕಾರಣಕ್ಕೆ ನಮ್ಗೆ ಅನ್ನಿಸ್ತಿದ್ದು ಇವತ್ತು ಅನುಮಾನಗಳೇನಪ್ಪಾ ಅಂದ್ರೆ ಈ ಒಂದು ಸುಪಾರಿ ಕೊಲೆ ಏನಿದೆ, ಈ ಕೊಲೆ ಸರ್ಕಾರದ ಕಣ್ಣಿನ ಅಳತೆಯಲ್ಲೇ ಬಹುಶಃ ಇದು ನಡೆದಿದೆ. ಈ ವಿಚಾರ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ ಅಂತ ನಮಗೆ ಅನುಮಾನ ಇದೆ. ಹಾಗೇನೆ ಆಗಿನ ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೂ ಕೂಡ ಈ ಕೊಲೆಯ ವಿಚಾರ ಸಂಪೂರ್ಣವಾಗಿ ಗೊತ್ತಿತ್ತು ಅಂತ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ CBIನವರು ಇವರನ್ನು ಕೂಡ ಸೇರಿಸಿ ಇವರನ್ನು ಕೂಡ ಅಪರಾಧಿಗಳನ್ನಾಗಿ ಮಾಡಿ ಇವತ್ತು ಕೋರ್ಟಲ್ಲಿ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಆದರೆ ಗೊತ್ತಿಲ್ಲ, ತನಿಖಾ ಸಂಸ್ಥೆ ತನಿಖೆ ಮಾಡಿದೆ, ನಾವು ಅದನ್ನು ಪ್ರಶ್ನೆ ಮಾಡೋರಲ್ಲ. ಮತ್ತೆ ನ್ಯಾಯಾಲಯ
ಏನು ತನಿಖೆ ಮಾಡಿತ್ತು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರಿಗೆ ಏನು ಶಿಕ್ಷೆ ಆಗಬೇಕೋ ಆ ಶಿಕ್ಷೆನ ಕೊಟ್ಟಿದ್ದಾರೆ. ಮತ್ತು ನೋಡಿ, ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇವಲ ಯೋಗೇಶ್ ಗೌಡ ಒಬ್ಬರ ಕೊಲೆ ಅಲ್ಲ, DYSP ಗಣಪತಿಯವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಹೌದು, ಗಂಟೆಗಳ ವಿಡಿಯೋಗಳು ಮಾಡಿದ್ರು, ಪುಟಗಳ ಗಟ್ಲೆ ಅವರ ಆರೋಪ ಪಟ್ಟಿನ ಡೆತ್ ನೋಟಲ್ಲಿ ಬರೆದಿದ್ರು. ಶಿಕ್ಷೆ ಆಗಲಿಲ್ಲ ಯಾರಿಗೂ, ಎಲ್ಲ ಖುಲಾಸೆ, ಎಲ್ಲ ಅದ್ರ ಮೇಲೂ ಬಿ ರಿಪೋರ್ಟು. ಆಮೇಲೆ ಡಿ ಕೆ ರವಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರಿಂದನೂ ಕೂಡ ಸಾಕಷ್ಟು ಗುಮಾನಿಗಳು ಓಡಾಡ್ತಿದ್ವು, ಸಾಕಷ್ಟು ವಿಚಾರಗಳು ಹರಿದಾಡ್ತಿದ್ವು. ಆದರೆ ಆ ಕೇಸಲ್ಲೂ ಕೂಡ ಯಾವುದೇ ರೀತಿಯ ಒಂದು ನ್ಯಾಯನ ಆ ನೊಂದವರಿಗೆ ಈ ಸರ್ಕಾರ ಕೊಡಿಸ್ಲಿಲ್ಲ. ಆಮೇಲೆ ಕಾವಲ್ ಬೈಸಂದ್ರದಲ್ಲಿ ಆ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮನೆಗೆ ಮುಸಲ್ಮಾನ್ ಪುಂಡ್ರುಗಳು ಬೆಂಕಿ ಹಚ್ಚಿದ್ರು. ಆ ಕೇಸ್ ಇವತ್ತು ಏನಾಯ್ತು ಅಂತ ಗೊತ್ತಿಲ್ಲ. ವೀಕ್ಷಕರೇ, ಯೋಚನೆ ಮಾಡಿ, ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಭ್ರಷ್ಟರು, ಈ ದುಷ್ಟರು ಸರಿಯಾದ ಆಳ್ವಿಕೆನ ಮಾಡೋದಕ್ಕೆ ಅಥವಾ ಆಡಳಿತನ ಕೊಡೋದಕ್ಕೆ, ಜನರ ಕಷ್ಟ ಸುಖಗಳನ್ನ ಕೇಳೋದಕ್ಕಲ್ಲ ಇವ್ರು ಇರೋದು. ಇವರ ವೈಯಕ್ತಿಕ ವಿಚಾರಗಳನ್ನ, ಇವರು ಕೊಲೆಗಡಕರನ್ನ ರಕ್ಷಣೆ ಮಾಡೋದಕ್ಕೆ ಈ ಸರ್ಕಾರ ಇರೋದು, ಎಕ್ಸ್ಪೆಷಲಿ ಸಿದ್ದರಾಮಯ್ಯನವ್ರ ಸರ್ಕಾರ. ನಾನಿವತ್ತು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೋರ್ಟುಗಳಿಗೆ ಈ ಏನು ಇವರ ಕಾಲದಲ್ಲಿ ನಡೀತಲ್ಲ, ಆಗ 2013ರಿಂದ 2018ರವರೆಗೆ ಇದೇ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಕೊಲೆಗಳು, ಆತ್ಮಹತ್ಯೆಗಳು, ಬೆಂಕಿ ಹಚ್ಚಿರೋ ಪ್ರಕರಣಗಳು, ಆಮೇಲೆ ಕೋಮು ಗಲಭೆಗಳಾಗಿದೆ, ಹಿಂದೂಗಳ ಮೇಲೆ ಕಲ್ಲು ಹೊಡೆದಿದ್ದಾರೆ, ಈ ಕೇಸುಗಳನ್ನೆಲ್ಲನೂ ಕೂಡ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಅವರ ಪರವಾಗಿ ಬಿ ರಿಪೋರ್ಟ್ಗಳನ್ನ ಹಾಕಿಸ್ಕೊಂಡು, ಪೊಲೀಸ್ ಅವ್ರನ್ನ ಬುಟ್ಟಿಗೆ ಹಾಕಿಸ್ಕೊಂಡು, ಇವ್ರನ್ನೆಲ್ಲ ಬಿ ರಿಪೋರ್ಟ್ಗಳು ಹಾಕಿಸ್ಕೊಂಡು ಆ ಕೇಸುಗಳನ್ನೆಲ್ಲ ಖುಲಾಸೆ ಎಬ್ಬಿಸಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ಮರು ತನಿಖೆಗಳು ಮಾಡಿ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆಗಳನ್ನ ಕೊಡಿಸ್ಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ. ಹೌದು, ಇವತ್ತು ರಾಜ್ಯ ತಲೆ ತಗ್ಗಿಸುವಂತ ಪರಿಸ್ಥಿತಿನಲ್ಲಿದೆ. ವೀಕ್ಷಕರೇ, ಕರ್ನಾಟಕ ಪೊಲೀಸ್ಗೆ ಈ ದೇಶದಲ್ಲಿ ಅವ್ರದೇ ಆದಂತಹ ಒಂದು ಹೆಸರಿದೆ. ಆದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ನೋಡಿದ್ರೆ ಇಡೀ ಪೊಲೀಸ್ ಇಲಾಖೆನೆ ತಲೆ ಬಗ್ಗಿಸ್ಬೇಕು ಅಂತ ಒಂದು ಹಲಾಲ್ ಕೋರ್ ಕೆಲಸನ ಆವಾಗ ಯಾರೋ ಧಾರವಾಡದಲ್ಲಿ ಪೊಲೀಸ್ನವ್ರು ಇದ್ರಲ್ಲ, ಈ ಪೊಲೀಸ್ನವ್ರು ಮಾಡಿದ್ದಾರೆ. ಇದ್ರಲ್ಲಿ ಕಮಿಷನರ್ ಕೂಡ ಇದ್ದಾರೆ ಅಂದ್ರೆ ನಿಮ್ಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಹೌದು, ಕಮಿಷನರ್ ಕೂಡ ಇದ್ದಾರೆ. ಯೋಚನೆ ಮಾಡಿ ನೀವು, ಈ ರಾಜಕಾರಣಿಗಳು ತಮ್ಮ ಅಧಿಕಾರದ ಬಲವನ್ನ, ತಮ್ಮ ಅಧಿಕಾರದ ಅಹಂಕಾರಗಳನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾರೆ. ಒಬ್ಬ ವಿನಯ್ ಕುಲಕರ್ಣಿ ತನಗಿದ್ದ ಅಧಿಕಾರನ ಒಂದು ಒಳ್ಳೆ ಕೆಲಸಕ್ಕೋಸ್ಕರ, ಜನರ ಸೇವೆಗೋಸ್ಕರ ಆ ಮನುಷ್ಯ ಅದನ್ನ ಉಪಯೋಗಿಸಿದ್ರೆ ಇವತ್ತು ಸಮಾಜದಲ್ಲಿ ಆ ಮನುಷ್ಯನಿಗೆ ಒಂದು ಒಳ್ಳೆ ಹೆಸರಿರ್ತಿತ್ತು. ಹೌದು, ಮತ್ತೆ ಆ ಸಮಾಜ ಏನು ಇವ್ರನ್ನ ಒಪ್ಕೊಂಡಿತ್ತಲ್ಲ, ಆ ಲಿಂಗಾಯತ ಪಂಚಮಶಾಲಿ ಸಮಾಜ ಈ ವಿನಯ್ ಕುಲಕರ್ಣಿನ ಒಪ್ಕೊಂಡು ಅವರಿಗೆ ಮತ ಕೊಡ್ತಾ ಇತ್ತಲ್ಲ, ಆ ಜನ ಇವತ್ತು ತಲೆ ಬಗ್ಸುವಂತ ಒಂದು ಹೀನ ಕೃತ್ಯನ ವಿನಯ್ ಕುಲಕರ್ಣಿ ಮಾಡಿದ್ದಾರೆ. ಒಬ್ಬ ರಾಜಕಾರಣಿ, ಒಬ್ಬ ಮಂತ್ರಿ ಆಗಿದ್ದ ಮನುಷ್ಯ ಇನ್ನೊಬ್ಬ ವ್ಯಕ್ತಿಯನ್ನ ಸುಪಾರಿ ಕೊಟ್ಟು ಕೊಲ್ಲಿಸ್ತೀನಿ ಅಂದ್ರೆ ಯಾವ ಮನಸ್ಥಿತಿ ಇದು? ಈ ಮನುಷ್ಯ ರಾಜಕಾರಣಿ ಅಂತ ಒಪ್ಕೊಳಕ್ಕಾಗತ್ತಾ? ಹೇಳಿ ವೀಕ್ಷಕರ. ಒಬ್ಬ ರಾಜಕಾರಣಿ ಅಂದ್ರೆ ಒಬ್ಬ ಸಜ್ಜನನಾಗಿರ್ಬೇಕು, ಒಬ್ಬ ಸಂಭಾವಿತನಾಗಿರ್ಬೇಕು. ಇಂಥ ಕೆಲಸ ಮಾಡ್ತಾರೆ ಯಾರಾದ್ರೂ? ತನಗೆ ಯಾರೋ ಒಬ್ಬ ದೊಡ್ಡ ಮಟ್ಟದಲ್ಲಿ ಪ್ರತಿದೋರ ತೋರ್ತಿದ್ದಾನೆ, ರಾಜಕೀಯವಾಗಿ ನನ್ನ ಸರಿಸಮನಾಗಿ ಬೆಳೀತಿದ್ದಾನೆ ಅಂದ್ರೆ ನಿಮ್ಗಳಿಗೆ ತಾಕತ್ತಿದ್ರೆ ರಾಜಕೀಯವಾಗಿ ಎದುರಿಸ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ಸುಪಾರಿ ಕೊಟ್ಟು ಕೊಲೆ ಮಾಡೋದು ಅಂದ್ರೆ ಏನ್ರಿ ಇದು? ನಿಜವಾಗ್ಲೂ ಒಂದು ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದಲ್ವ ಇದು? ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು 3-4 ಸಲ ಗೆದ್ದಿದ್ದೀರಿ, ಇಷ್ಟು ದೊಡ್ಡ ರಾಜಕಾರಣಿಯಾಗಿ ನೀವು ಮಂತ್ರಿ ಆಗಿದ್ದವರು, ನಿಮ್ಮ ತಲೆಗೆ ಇಷ್ಟು ಒಳಿಲಿಲ್ವಾ ವಿನಯ್ ಕುಲಕರ್ಣಿ ಅವರೇ? ಮತ್ತೆ ನೀವು ಮೊನ್ನೆ ಏನಲ್ಲಿ ಕೋರ್ಟಲ್ಲಿ ಜಡ್ಜ್ ಮುಂದೆ ಹೇಳ್ತೀರಿ, ನನಗೆ 3 ಜನ ಮಕ್ಕಳಿದ್ದಾರೆ, ನನಗೆ ವ್ಯಾಪಾರ ಇದೆ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ದಯವಿಟ್ಟು ನನ್ನ ಶಿಕ್ಷಣ ಕಮ್ಮಿ ಮಾಡಿ ಅಂತ. ವಿನಯ್ ಕುಲಕರ್ಣಿ ಅವರೇ, ನೀವು ಕೊಂದ್ರಲ್ಲ ಅಥವಾ ಕೊಲ್ಸಿದ್ರಲ್ಲ ಯೋಗೇಶ್ ಗೌಡ, ಅವ್ರಿಗೆ ಕುಟುಂಬ ಇರ್ಲಿಲ್ವೇನ್ರಿ? ಅವ್ರಿಗೆ ಹೆಂಡತಿ ಇರ್ಲಿಲ್ವೇನ್ರಿ? ಅವ್ರಿಗೆ ಮಕ್ಳು ಇರ್ಲಿಲ್ವೇನ್ರಿ? ಹೇಳ್ರಿ ವಿನಯ್ ಕುಲಕರ್ಣಿ ಅವರೇ, ನಾನು ಏನೂ ಅನ್ಯಾಯ ಮಾಡಿಲ್ಲ ಅಂದ್ರೆ ಇದು ಅನ್ಯಾಯ ಅಲ್ದಿರ ಇನ್ನೇನ್ರಿ? ಒಬ್ಬ ವ್ಯಕ್ತಿನ ನೀವು ಸುಪಾರಿ ಕೊಟ್ಟು ಕೊಲ್ಲಿಸ್ತೀರಿ ಅಂದ್ರೆ ಇದು ಅನ್ಯಾಯ ಅಲ್ವೇನ್ರಿ? ಮತ್ತೆ ನಿಮ್ಮಂಥವರಿಗೆ ನ್ಯಾಯಾಲಯ ಸರಿಯಾದ ಶಿಕ್ಷಣ ಕೊಟ್ಟಿದೆ. ನಿಮ್ಗೆ ಯಾವುದೇ ಕೂಡ ಮುಲಾಜಿ ತೋರಿಸಬಾರದು, ನಿಮ್ಗೆ ಯಾವುದು ಮಾಫಿ ಇಲ್ಲ. ನಿಮ್ಗೆ ಇವತ್ತು ಏನು ನ್ಯಾಯಾಲಯ ಕೊಟ್ಟಿದೆಯಲ್ಲ ಶಿಕ್ಷೆ, ನಿಮ್ಗೆ ಖಂಡಿತವಾಗ್ಲೂ ಕೂಡ
ಸರಿಯಾದ ಶಿಕ್ಷೆನ ಕೊಟ್ಟಿದೆ. ಹೌದು, ಆ ನ್ಯಾಯಾಧೀಶರಿಗೆ ನಾವೆಲ್ಲರೂ ಕೂಡ ಒಂದು ಸಲ್ಯೂಟ್ ಮಾಡಬೇಕು. ಹೌದು, ಒಂದು ಸಲ್ಯೂಟ್ ಮಾಡಬೇಕು ಅಂತ ಒಂದು ತೀರ್ಪನ್ನ ಇವತ್ತು ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಮತ್ತೆ ಏನು ಈ CBI ತನಿಖಾ ಸಂಸ್ಥೆ ಇದೆಯಲ್ವಾ, ಆ ತನಿಖಾ ಸಂಸ್ಥೆಗೂ ಕೂಡ ಇವತ್ತು ನಾವೆಲ್ಲಾನು ಕೂಡ ಸಲಾಮ್ ಹೊಡಿಬೇಕು. ಹೌದು, ಏನಕ್ಕೆ ಅಂದ್ರೆ ಆ ತನಿಖೆ ಅಷ್ಟು, ಏಕೆಂದ್ರೆ ನೋಡಿ ಇದನ್ನ ಏನ್ ಮಾಡಿದ್ರು ಈ ಧಾರವಾಡದ ಪೊಲೀಸ್ನವರು, ಯಾರೋ ಕೊಲೆಗೆ ಸಂಬಂಧ ಇಲ್ದಿರೋರ್ನೇ ಒಂದು 6 ಜನ ಹಿಡ್ಕೊಂಡ್ಬಂದು ಇವರೇ ಮಾಡಿರೋದು ಅಂತೇಳಿ ಅವ್ರನ್ನ ತೋರಿಸಿ ಅದು ಅವ್ರ ಮೇಲೆ ಚಾರ್ಜ್ ಶೀಟ್ಗಳು ಹಾಕಿ ಕೋರ್ಟಿಗೆ ತಗೊಂಡೋಗಿ ಇನ್ನೇನದು ರಿಪೋರ್ಟ್ ಹಾಕೋ ಅಂತಕ್ಕೆ ಬಂದಿತ್ತು. ಅಂದ್ರೆ ಈ ಕೇಸನ್ನ ಪೂರ್ತಿಯಾಗಿ ಖುಲಾಸೆ ಮಾಡಿ ಅದರಲ್ಲಿ ವಿನಯ್ ಕುಲಕರ್ಣಿ ಹೆಸರೇ ಇರಲಿಲ್ಲ. ಯಾರ್ಯಾರ್ದೋ ಕಣ್ಕೊಂಡವ್ರದ್ದು ಪಾಪ ಅಮಾಯಕರನ್ನೆಲ್ಲ ಕರ್ಕೊಂಡ್ಬಂದು ಅವ್ರ ದುಡ್ಡುಗಳನ್ನ ಕೊಟ್ಟು ಕರ್ಕೊಂಡ್ಬಂದು ಅವ್ರಗಳನ್ನ ಇವರೇ ಮಾಡಿರೋದು ಅಂತ ತೋರಿಸಿ ಆಮೇಲೆ ಕೋರ್ಟಲ್ಲಿ ಸಾಕ್ಷಿಗಳಿಲ್ಲ ಅಂತ ಹೇಳಿ ಖುಲಾಸೆ ಮಾಡಿಸೋದು ಇವರ ವ್ಯವಸ್ಥಿತವಾದ ಒಂದು ಪ್ಲಾನ್ ಆಗಿತ್ತು. ಆದ್ರೆ ವಿನಯ್ ಕುಲಕರ್ಣಿ ಅವರ ಪಾಪದ ಕೂಡ ತುಂಬಿ ತುಳುಕಿ ಆಚೆಗೆ ಹೋಗ್ತಾ ಇತ್ತು. ಹಂಗಾಗಿ ಆ ಯಾರು 6 ಜನ ಸರೆಂಡರ್ ಆಗಿದ್ರಲ್ಲ, ಆ 6 ಜನ ಸರೆಂಡರ್ ಆಗಿದ್ದವರಲ್ಲಿ 2 ಹಾಸ್ಟೆಲ್ ಆದ್ರು. ಹಾಸ್ಟೆಲ್ ಆದ್ರೆ ಮಾಪಿ ಸಾಕ್ಷಿ ಆದ್ರು ಕೋರ್ಟಿಗೆ. ಅವರುಗಳೇ ಸಾಕ್ಷಿದಾರರಾಗಿ ವಾಪಸ್ ಬಂದ್ರು, ನಾವ್ ಹೇಳ್ತೀವಿ ಅಂತ. ಮತ್ತೆ ಒಬ್ಬ ಅದೇ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅವರು ತುಂಬಾ ಚೆನ್ನಾಗಿ ಸಾಕ್ಷಿನ ಹೇಳಿದ್ದಾರೆ. ಆ ಹೆಡ್ ಕಾನ್ಸ್ಟೇಬಲ್ಗೂ ಕೂಡ ಒಂದು ಸಲ್ಯೂಟ್ ಹೊಡಿಬೇಕು ಇವತ್ತು. ಏನಕ್ಕೆ ಅಂದ್ರೆ ಇಲಾಖೆನಲ್ಲಿ ತುಂಬಾ ಕೆಳಮಟ್ಟದಲ್ಲಿ ಕೆಲಸ ಮಾಡೋ ಹೆಡ್ ಕಾನ್ಸ್ಟೇಬಲ್ಗೆ ಇಲಾಖೆಯ ಮೇಲಿನ ಅಧಿಕಾರಿಗಳಿಂದ ತುಂಬಾ ಒತ್ತಡ ಇರುತ್ತೆ. ಆ ಯಾವ ಒತ್ತಡಗಳನ್ನು ಕೂಡ ಲೆಕ್ಕ ಮಾಡದೆ ಆ ಒತ್ತಡಗಳನ್ನು ಕೂಡ ಸಹಿಸ್ಕೊಂಡು ತಾನೊಬ್ಬ ಯೂನಿಫಾರ್ಮ್ ಹಾಕಿದ್ದೀನಿ, ನನಗೆ ಊಟ ಕೊಡ್ತಿರೋದು ಈ ಖಾಕಿ, ನಾನು ಅದಕ್ಕೆ ಮೋಸ ಮಾಡೋದಿಲ್ಲ, ಅದಕ್ಕೆ ದ್ರೋಹ ಮಾಡೋದಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಕೋರ್ಟಲ್ಲಿ ಹೋಗಿ ಸಾಕ್ಷಿ ಹೇಳಿರೋದ್ರಿಂದ ಇವತ್ತು ಇವರಿಗೆ ಈ ಶಿಕ್ಷೆಗಳಾಗಿದೆ ಅಂದ್ರೆ ನಿಜವಾಗ್ಲೂ ಅತಿಶಯೋಕ್ತಿ ಆಗೋದಿಲ್ಲ. ಅಂತ ಒಬ್ಬ ಪೊಲೀಸಿಗೆ ಮತ್ತೆ ಅಂತ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋ ಪೊಲೀಸರು ಇದಾರಲ್ಲ, ಖಂಡಿತ ನಾವೆಲ್ಲ ಅವರಿಗೆ ಋಣಿಗಳಾಗಿರ್ಬೇಕು. ಮತ್ತೆ ನಾವೆಲ್ಲ ಇವತ್ತು ಅವರಿಗೆ ಒಂದು ಸಲ್ಯೂಟ್ ಹೊಡಿಬೇಕು. ಹೌದು ವೀಕ್ಷಕರೇ, ಹೌದು. ಆದರೆ ದುರಂತ ಆಗಬಾರ್ದಾಗಿತ್ತು, ಘಟನೆ ಆಗೋಗಿದೆ. ಯಾರು ಪಾಪಿಗಳಿದ್ದಾರೆ ಆ ಪಾಪಿಗಳನ್ನ ಅವರ ಪಾಪಿ ಸ್ಥಾನಕ್ಕೆ ಕಳಿಸಿದ್ದಾರೆ ಕೋರ್ಟ್ನವರು. ಮುಂದೆ ಇಂಥ ಘಟನೆಗಳು ಖಂಡಿತವಾಗ್ಲೂ ಕೂಡ ನಾಗರಿಕ ಸಮಾಜದಲ್ಲಿ ನಡೀಬಾರ್ದು. ಅದರಲ್ಲೂ ಕೂಡ ಈ ಏನು ಐ ಪ್ರೊಫೈಲ್ ಅಂತ ಹೇಳ್ತೀವಲ್ವ ನಾವು, ಈ ರಾಜಕಾರಣಿಗಳು, ಸ್ಥಿತಿವಂತರು, ಅಧಿಕಾರಸ್ಥರು, ಇವ್ರುಗಳ ಕಡೆಯಿಂದ ಇಂಥ ತಪ್ಪುಗಳನ್ನ ಆಗಬಾರ್ದು ಅನ್ನೋದು ನಮ್ಮ ನಿರೀಕ್ಷೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ನನ್ನಲ್ಲಿ ಕೋರ್ಟಲ್ಲಿ ಮನವಿ, 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ಆಡಳಿತದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಸರ್ಕಾರ ಇತ್ತು ಆ ಟೈಮಲ್ಲಿ ಎಲ್ಲಿ ಎಲ್ಲ ಕೊಲೆಗಳಾಗಿದೆ, ಯಾರೆಲ್ಲ ನೇಣುಗಳು ಹಾಕೊಂಡು ಸೂಸೈಡ್ಗಳು ಮಾಡ್ಕೊಂಡಿದ್ದಾರೆ, ಮತ್ತೆ ಎಲ್ಲೆಲ್ಲಿ ಬೆಂಕಿ ಹಚ್ಚಿದ್ದಾರೆ, ದಯವಿಟ್ಟು ಇವುಗಳನ್ನೆಲ್ಲ ಮರು ತನಿಖೆಗಳನ್ನ ಮಾಡಿಸಿ ಯಾರು ಈ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವರುಗಳಿಗೆಲ್ಲ ದಯವಿಟ್ಟು ನ್ಯಾಯಾಲಯಗಳು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕರಣವನ್ನಾದರೂ ನೋಡಿ. ಇವತ್ತು ಏನು ಅಹಂಕಾರದಿಂದ, ಅಹಮ್ಮಿಂದ, ಅಧಿಕಾರದ ಬಲದಿಂದ, ದುಡ್ಡಿನ ದರ್ಪದಿಂದ ಮೆರೀತಿದಾರಲ್ಲ ಒಂದಷ್ಟು ಜನ ರಾಜಕಾರಣಿಗಳು ಮತ್ತು ಆ ರಾಜಕಾರಣಿಗಳ ಕುಟುಂಬದ ಒಂದಷ್ಟು ಕುಡಿಗಳು, ಅವರಾದರೂ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಹಣ ಆಗಲಿ, ನಿಮ್ಮ ಅಧಿಕಾರ ಆಗಲಿ, ನಿಮ್ಮ ತೋಳ್ಬಲಗಳಾಗಲಿ ಯಾವುದೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಏನಕ್ಕೆ ಅಂದರೆ ಒಬ್ಬ ನಿಷ್ಠಾವಂತ ಅಧಿಕಾರಿಗಳು ಏನಾದರೂ ತನಿಖೆಯನ್ನು ಕೈಗೆಟ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ವಿನಯ್ ಕುಲಕರ್ಣಿ ಅವರ ಪ್ರಕರಣ ನಿಮಗೆಲ್ಲಾನು ಕೂಡ ಎಚ್ಚರಿಕೆಯ ಗಂಟೆ ಆಗಬೇಕು. ನೀವೆಲ್ಲಾನು ಕೂಡ ಪರಿವರ್ತನೆ ಆಗೋದಕ್ಕೆ, ನಿಮ್ಮ ದರ್ಪಗಳನ್ನ, ದೌಲತ್ತುಗಳನ್ನ ಕಮ್ಮಿ ಮಾಡಿ ಅಥವಾ ನಿಲ್ಲಿಸ್ಕೊಳ್ಳೋದಕ್ಕೆ ಈ ಪ್ರಕರಣನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.